ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಚಾಲಕರ ಕ್ಷೇಮಾಭಿವೃದ್ಧಿ ಒಕ್ಕೂಟದ ಬೃಹತ್ ಮೇಳವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ವಿವಿಧ ಇಲಾಖೆಗಳ ಗಣ್ಯರು ಮತ್ತು ಹಿರಿಯ ಅಧಿಕಾರಿಗಳಿಂದ ತಿಳುವಳಿಕೆ, ಹಲವು ಮಾಹಿತಿಗಳನ್ನು ನೀಡುವ ಕಾರ್ಯಕ್ರಮವಾಗಿದ್ದು, ಎಲ್ಲ ಚಾಲಕರು ಹಾಗೂ ಕಾರ್ಮಿಕರ ಜೀವನದ ಒಳಿತಿಗಾಗಿ ಇದನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮೇಳದಲ್ಲಿ ಕಾರ್ಮಿಕ ಇಲಾಖೆಯ ಸೂಚನೆಗಳು, ಸಾರಿಗೆ ಇಲಾಖೆಯ ಕಾನೂನು ಮತ್ತು ಸುರಕ್ಷತೆ ಅರಿವು, ಪೊಲೀಸ್ ಇಲಾಖೆಯಿಂದ ಕಾನೂನು ಅರಿವು, ಎಲೆಕ್ಟ್ರಿಕ್ ಇಂಧನದ ವಾಹನಕ್ಕೆ ಬದಲಾಗುವ ಬಗೆ ಹಾಗೂ ಅದರ ಉಪಯೋಗಗಳು ಸೇರಿದಂತೆ ಇನ್ನೂ ಹಲವು ಉಪಯುಕ್ತ ಮಾಹಿತಿಗಳನ್ನು ಮತ್ತು ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸಿಕೊಳ್ಳಲು ಶಾಸಕ ಹರೀಶ್ ಗೌಡ ಮನವಿ ಮಾಡಿದರು. ಅಲ್ಲದೆ ಸದಾ ಚಾಲಕರು ಮತ್ತು ಕಾರ್ಮಿಕರ ಕಲ್ಯಾಣಕ್ಕೆ ಶ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ವಿಭಾಗದಲ್ಲಿ ಯಾರ್ಯಾರು ನಮ್ಮ ಕಾರ್ಮಿಕರ ಇಲಾಖೆಗೆ ನೋಂದಣಿಯಾಗಿರ್ತೀವಿ ಅಂಥವ್ರಿಗೆಲ್ರಿಗೂ ಯಾವುದೇ ಥರವಾದ ಬೆನಿಫಿಟ್ಸು ಸಿಗಬೇಕು ಅಂತಂದರೆ ಪ್ರಾಮಾಣಿಕತೆಯಿಂದ ನಾನು ಅದು ಕೆಲಸ ಮಾಡಿ ತಮಗೆಲ್ಲರಿಗೂ ಅನುಕೂಲ ಮಾಡಿಕೊಡೋದ್ರಲ್ಲಿ ಯಾವುದೇ ಸಂಶಯ ಪಡೋದು ಬೇಡ, ನಾನು ಮಾಡಿಕೊಡ್ತೀನಿ ಅಂತ ತಮಗೆ ಹೇಳಲು ಇಷ್ಟಪಡ್ತೀನಿ. ಈ ಏನು ಚಾಲಕರ ಕ್ಷೇಮಾಭಿವೃದ್ಧಿಗೆ ಸಹಕಾರವನ್ನು ಕೊಡ್ತಾ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಫ್ರೀ ಹೆಲ್ತ್ ಚೆಕಪ್ಗಳನ್ನ ಮಾಡಿಸ್ಕೊಳ್ಳುವಂಥದ್ದು ಮತ್ತು ಬ್ಯಾಡ್ಜ್ ಇರುವಂಥ ಎಲ್ಲ ಚಾಲಕರುಗಳಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದು ಮತ್ತು ವೆಹಿಕಲ್ಗೆ ಸಾಲವನ್ನು ಕೊಡುವಂಥದ್ದು. ನಮ್ಮ ಮಿನಿಸ್ಟ್ರು ಸಂತೋಷ್ ಲಾಡ್ ಅವರು ತುಂಬ ಮಾನವೀಯತೆ ಇರುವಂಥ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವನೇ ಈ ಬಡವರ್ಗದವರಿಗೆ, ಶ್ರಮಿಕರಿಗೆ ಸಹಕಾರಿ ಆಗಿರುವಂಥ ವ್ಯಕ್ತಿತ್ವ ಇರುವಂಥ ಒಬ್ಬ ಮಂತ್ರಿ. ಅವರು ಎಲ್ರಿಗೂ ಸಮಾನವಾಗಿರಬೇಕು, ಎಲ್ಲರೂ ಸಮಾನವಾಗಿ ಬಾಳಬೇಕು ಅಂತ ಅನ್ನೋದನ್ನೇ ಅವರ ಉದ್ದೇಶ. ಅವರು ನನ್ನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರು ಕಾರ್ಮಿಕರ ವಿಭಾಗಕ್ಕೆ ನೋಂದಣಿ ಆಗಿರುವಂಥವ್ರು ಮತ್ತು ಕಾರ್ಡ್ ಪಡೆದಿರುವಂಥವ್ರು ಯಾವುದೇ ವಿಭಾಗ ಆಗಲಿ, ಕಟ್ಟಡ ಕಾರ್ಮಿಕರಾಗಲಿ, ಈ ಸಾರಿಗೆ ವ್ಯವಸ್ಥೆಯಲ್ಲಿರುವಂಥ ಡ್ರೈವರ್ಗಳಿರ್ಬೋದು ಮತ್ತು ಬೇರೆ ಬೇರೆ ವರ್ಗದ ಎಲ್ಲ ಕೆಲಸ ಮಾಡುವಂಥವ್ರನ್ನು ಅವ್ರಿಗೆ ಏನು ಸಹಕಾರ ಬೇಕು ಅದನ್ನು ಕೊಡುವಂಥ ಕೆಲಸನ ನಾನು ಮಾಡ್ತೀನಿ ಅಂತ ನನಗೆ ಇದರಲ್ಲಿ ಸುಮಾರು ಸಲ ಹೇಳಿದರು. ನನ್ನನ್ನು ಈ ಕಾರ್ಮಿಕರು ಏನು ಈ ಚಾಲಕರು ಸಂಘದವರೆಲ್ಲ ಬಂದು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ಆಯಿತು ನಾನು